ವ್ಲಾಗ್ಸ್. ಇವತ್ತು ಒಂದು ಈವೆಂಟ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ ಇದ್ದು ಹೊರಟಿದ್ದೀವಿ. ಗರುಡ ಮಾಲ್ ಹತ್ರ ಟಿಕೆಟ್ ಬುಕ್ ಮಾಡಿದ್ವಿ 3 days ಬ್ಯಾಕು. ಇದು ಫಸ್ಟು ಈ ಥರ ಈವೆಂಟ್ಗೆ ಹೋಗ್ತಾ ಇರೋದು ನಾನು. ನೋಡೋಣ ಹೆಂಗಿರುತ್ತೆ ಅಂತ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಯಾವ ಥರ ಏನು ಅಂತ. ಹೆಂಗಿದೆ ನನ್ನ ಔಟ್ಫಿಟ್ ನೋಡಿ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ. ಅವಳನ್ನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅವಳ ಮನೆ ಹತ್ರ. ಅವಳು ಪಿಕ್ ಮಾಡಿಕೊಂಡು ಆಲ್ರೆಡಿ ಟೈಮ್ ಆಗೋಗಿದೆ. ನೋಡೋಣ ನೋಡಿ ಇವಳನ್ನ ಪಿಕ್ ಮಾಡ್ಕೊಂಡ್ವಿ. ಇವಾಗ ಹೊರಟಿದ್ದೀವಿ. ಟೈಮ್ ಆಗೋಗಿದೆ. ಬೈತಾ ಇದ್ದಾರೆ ಇವ್ರು ಬರೀ ಟೈಮ್ ಆಗೋಯ್ತು ಅಂತ. ಹೌದು ಮತ್ತೆ ಇಲ್ಲ ಎತ್ತದ ದೇವರು. ನೆನ್ನೆ ಪೂಜೆಲಿ ಹೆಂಗೆ ಕಾಣಿಸ್ತಿದ್ಲು, ಇವಾಗ ನೋಡಿ ಹೆಂಗೆ ಕಾಣಿಸ್ತಿದ್ದಾಳೆ. ಗೌರಮ್ಮ ಥರ ಇದೆ. ನೆನ್ನೆ ಗೌರಮ್ಮ ಸೀರೆ ಎಲ್ಲ ಉಟ್ಕೊಂಡು ಡಾಬ್ ಹಾಕ್ಕೊಂಡು ಹೆಂಗಿದ್ಲು, ಇವತ್ತು ನೋಡಿ ಹೆಂಗಿದ್ದಾಳೆ. ನಾನು ನನ್ನ ಮಗ ಹೋಗೋಣ ಅಂತ ಟಿಕೆಟ್ ಬುಕ್ ಮಾಡಿದ್ದು. ಇವಳು ಬರೋ ಐಡಿಯಾನೇ ಇಲ್ಲ. ಅವನಿಗೇನೋ ಕೆಲಸವಿತ್ತು, ಹೋಗಿ ಬನ್ನಿ ಪಪ್ಪನ ಕರ್ಕೊಂಡು ಅಂದ. ಅವರು ನಾನು ಬರಲ್ಲ ಅಂದರು. ಆಮೇಲೆ ಇವಳನ್ನ ಕರೆದೆ ಬರ್ತೀಯ ಅಂತ. ಅದಕ್ಕೆ ಅವನು ಹೋಗಿ ಬನ್ನಿ. ನಿನ್ನಿಂದನೇ ಅವ್ನು ಕ್ಯಾನ್ಸಲ್ ಮಾಡಿ. ಯಾಕೆ ನಾನು ಕ್ಯಾನ್ಸಲ್? ನೀವು ಬರ್ತೀರ ಅಂದಿದ್ದಕ್ಕೆ ಅವನು ನಾನು ಏನಂತ ಬಿಡ್ವಿ ಕೊಂಡೋಗು ಅಂತ ತಾನೇ ಹೇಳಿದ್ದು. ಹೌದು ಮತ್ತೆ ಪಾಪ ಬರ್ತೀನಿ ಅನ್ನೋದು ಅದು. ಹಂಗಾದ್ರೆ ಅವನ್ನೇ ಕರ್ಕೊಂಡು ಹೋಗ್ಬೇಕಿತ್ತು. ನನ್ನ ಯಾಕೆ ಹಾಕೊಂಡೆ ಹೇಳು ಈ ಮಾತು ಅನ್ಸ್ಕೊಳಕ? ಹೌದು ಬೇಕಾಗಿಲ್ಲ. ಇನ್ನೊಂದ್ಸಲ ನಾನು ಬರೋದೇ ಇಲ್ಲ. ಅಯ್ಯೋ ಬರಬೇಡ, ಈಗಲೇ ಇಳಿದೋಗೆ. ಇಳಿದ್ಬಿಡ್ತೀನಿ ಬಿಡು. ಅಯ್ಯೋ ಇಳಿಯೇ. ಗಂಡ ಹೆಂಡತಿ ಮಜಾ ಹೊಡಿರು. ನಾನು ಹೋಗ್ತೀನಿ. ಇಳಿಯೇ ಇಳಿಯೇ ಇಲ್ಲೇ ಇಳಿಯೇ. ಎಲ್ಲಿ ಇಳಿಸಿದ್ರೆ ಈ ಕಡೆ ತೆಗಿ ಡೋರು. ಆಮೇಲೆ ಏನಾದ್ರೂ ಆಯ್ತರ ನಂಗೆ ತೊಲ್ಗು. ಇಳ್ದು ತೊಲ್ಗು ಬೇಗ. ಇನ್ಯಾರು ಮರ್ಯಾದೇನಕ್ಕೆ ತೊಲ್ಗು ಅನ್ನೋದೇನಕ್ಕೆ? ಈ ತರ ಮರ್ಯಾದೆ ತೆಗಿಯೋದು ಯಾಕೆ? ಓ ಮರ್ಯಾದೆ ಬೇರೆ ಕೊಡ್ತಾರೆ ನಿನ್ನ ಕರ್ಕೊ ಹೋಗೋದಲ್ದೆ. ಇನ್ನೇನು ಮರ್ಯಾದೆ ಕೊಡೋದು ಬೇಡವಾ ಫ್ರೆಂಡ್ಗೆ? ಏನಕ್ಕೆ ಯಾಕ್ರಿ ಹಿಡ್ಕೊಳ್ರಿ ಸೀಟಾರು. ಬೆಲ್ಟಕ್ಕ ಹಿಂದಕ್ಕೆ ಕೂತ್ಕೊಳ್ಳೆ. ಇವಳು ಹೆಂಗ ಆಡ್ತಾಳೆ ಕಾರಲ್ಲಿ ಅಂದ್ರೆ ಟಾಯ್ಸ್ ಅಲ್ಲಿ ಕೂತೋಳೆ ಟಾಯಲ್ಲಿ ಕೂತಂಗೆ. ಏನದು ಎಕ್ಸಿಬಿಷನ್ ಅಲ್ಲಿ ಏನಪ್ಪಾ ಅದು ಅದ್ರ ಹೆಸರೇ ಗೊತ್ತಾಗ್ತಾ. ಓ ಅಲ್ಲು ಗಿಲ್ಲು ಹುಷಾರು ಕಣೆ. ಓಡಿಸ್ತಾರ ಯಾರನ್ನ? ಅಲ್ಲಿ ಬೈಕ್ ಅವನಿದ್ದ, ಈ ಕಡೆ ಗಾಡಿ ಇತ್ತು. ಅದ್ರಲ್ಲಿ ಬಂದಿರ್ತೀರ ಬಿದ್ದಿರೋದು. ಇಲ್ಲ ವಿಡಿಯೋ ಆಗೇ ಇಲ್ಲ ಅದು. ಅದು ವಿಡಿಯೋ ಆಗೇ ಇಲ್ಲ ಅದು. ಆಯ್ತಾಯ್ತು. ನಾನಂತ ಇನ್ಮೇಲೆ ಬೇಡ ತೊಲ್ಗೆ ಇವಾಗ್ಲೇ ಇಳ್ಕೊಂಡು. ಬಾಯ್ ಬಾಯ್. ಈ ಕಡೆ ಇಳಿ, ಆ ಕಡೆ ಇಳಿಬೇಡ. ಈ ಕಡೆ ತಾನೇ ಇಳಿಬೇಕು, ಆ ಕಡೆ ಯಾರ ನಡೀತಾರ? ನೀನ್ ಈ ಕಡೆಯಿಂದನೇ ಇಳಿ, ಆ ಕಡೆ ಇಳಿಬೇಡ. ತುಂಬಾ ಮೋಸ ಇದು. ಏನಕ್ಕೆ ಬರೋದ್ ಬಂದ್ಬಿಟ್ಟವಳೆ ಮೋಸ ಅಂತ ಮೋಸ. ಕರಿಯಕ್ ಕರ್ದ್ಬಿಟ್ಟು ಈ ತರ ಮರ್ಯಾದೆ ತೆಗಿಯೋದು ಮೋಸ. ಏನ್ ಮರ್ಯಾದೆ ತೆಗೆದ್ರು ನಿಮ್ಗೆ? ಬಿಡು ಹೋಗ್ಬಿಡು. ಇದೇ ಹೋಟೆಲ್ಲು ಲೇಕ್ಸ್ ಅಂತ. ಇಲ್ಲೇ ಪಾರ್ಟಿ ಅರೇಂಜ್ ಮಾಡಿದ್ರು ನಮ್ಮ ಫ್ರೆಂಡ್ಸು. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಫುಡ್ಡು ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ನಾವು ಒಂದು ಕಾಂಬೋನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಅಂದರೆ ಇರೋ ಟೈಮಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಷ್ಟೇ. ಫ್ಯಾಮಿಲಿ ಎಲ್ಲ, ಫ್ರೆಂಡ್ಸು, ಫ್ಯಾಮಿಲಿ, ಕಿಡ್ಸು ಯಾರಾದರೂ ಬಂದು ಜಾಯಿನ್ ಆಗ್ಬೋದು. ಅಂತೂ ಚೆನ್ನಾಗಿ ವರ್ತಿತ್ತು. ಆ ಅಮೌಂಟಿಗೆ ತುಂಬ ಚೆನ್ನಾಗಿ ವರ್ತಿತ್ತು.
ಇನ್ನು ನಾವು ಆರ್ಡ್ರ್ ಮಾಡಿದ್ದ ಕಾಂಬೋನಲ್ಲಿ ಪನ್ನೀರ್ ಟಿಕ್ಕಾ ಮತ್ತು ಬೇಬಿಕಾರ್ನ್ ಮಂಚೂರಿ ಮತ್ತು ಆಲೂ ಕಬಾಬು ಪ್ರೋಗ್ರಾಮ್ ಅಂತೂ ಸೂಪರಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇವರು ಬನ್ನಿ ಅಂದರೆ ಇರಲಿಲ್ಲ, ಸ್ವಲ್ಪ ಹೊತ್ತಿದ್ದು ಹೊಟ್ಟೋದ್ರು, ಮತ್ತೆ ಬಂದು ಪಿಕ್ ಮಾಡಿದ್ರು. ಚೆನ್ನಾಗಿತ್ತು ಪ್ರೋಗ್ರಾಮು, ಖುಷಿಯಾಯಿತು. ಎಲ್ಲ ಕನ್ನಡ ಸಾಂಗ್ಸು. ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಇದೆ ಅನ್ನೋ ಸ್ಪೆಷಲ್ಲಿಗೆ ಪುನೀತ್ ರಾಜ್ಕುಮಾರ್ಗೆ ತುಂಬ ಸಾಂಗ್ಸ್ನ ಹಾಕಿದ್ರು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಹೆಂಗಿತ್ತೆ ಡಿಜೆ ಪ್ರೋಗ್ರಾಮು? ಡಿಜೆ ಸೂಪರ್ ಆಗಿತ್ತು. ನೀವು ಒಂದ್ಸಲಿ ಹೋಗಿ ಎಂಜಾಯ್ ಮಾಡ್ಬೋದು. ಫುಲ್ ಕನ್ನಡ ಸಾಂಗ್ಸು ಮಸ್ತಾಗಿತ್ತು. ನಿಜ ಚೆನ್ನಾಗಿತ್ತು. ನಾವಿಬ್ರು ಸಖತ್ ಎಂಜಾಯ್ ಮಾಡಿದ್ವಿ. ಕನ್ನಡ ಹಿಂದಿ ಸ್ವಲ್ಪ ಮಿಕ್ಸು, ಬಟ್ ಕನ್ನಡ ತುಂಬ ಇರುತ್ತೆ. ಅದರಲ್ಲೂ ಶಂಕರ್ ನಾಗ್ ಸಾಂಗ್ ಇರ್ಬೋದು, ಪುನೀತ್ ಸಾಂಗ್ ಇರ್ಬೋದು, ರಾಜ್ಕುಮಾರ್ ಸಾಂಗ್ ಇರ್ಬೋದು, ರವಿಚಂದ್ರನ್ ಸಾಂಗ್ ಇರ್ಬೋದು, ಸಖತ್ತಾಗಿರುತ್ತೆ ಎಲ್ಲ. ಯಾವುದು ದರ್ಶನ್ದು ಮತ್ತೆ ಎಲ್ಲಾರ್ಗೂ ಇತ್ತು. ಎಲ್ಲಾರ್ದು ಎಲ್ಲ ಹೀರೋಸ್ದು ಮುಂದೆ ಬರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಮತ್ತೆ ಇನ್ನೊಂದ್ಸಲಿ ಹೋಗ್ಬೇಕು ಅಂತ ಅನ್ಕೊಂತಾ ಇದೀವಿ. ಯಾರಾದ್ರೂ ಬರಂಗಿಲ್ಲ, ಬರ್ಬೋದು. ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ. ಎಷ್ಟು ನಾವು ಅಲ್ಲಿಗೆ 5:30ಗೆ ಹೋಗಿದ್ದು, ಬಟ್ ಶುರುವಾಗಿದ್ದು ಡಿಜೆ ಶುರುವಾಗಿದ್ದು 7 o'clock. ತುಂಬಾ ಚೆನ್ನಾಗಿ ಅನ್ನಿಸ್ತು. ಹೌದು, ನೀವು ಒಂದ್ಸಲ ಎಲ್ಲರೂ ಟ್ರೈ ಮಾಡಿ. ವಿಸಿಟ್ ಮಾಡಿ. ಬಾಯ್ ಬಾಯ್ ಬಾಯ್. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ನೈಟ್ ಆಗಿತ್ತು. ಇನ್ನು ಸ್ವಲ್ಪ ಏನಾದ್ರು ತಿನ್ನೋಣ ಅಂತ ಮುಳುಬಾಗಿಲ ಹತ್ರ ಬಂದು ದೋಸೆ ತಿಂದ್ವಿ. ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಶುಭರಾತ್ರಿ ಎಲ್ಲರಿಗೂ. ವೀಕೆಂಡ್ ಅಂತೂ ಈ ವಾರ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು.